ಭವಾನಿಯವರು ಹೋಗಿ ಪರಪ್ಪನ ಅಗ್ರಹಾರದಲ್ಲಿರುವಂಥ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರನ್ನ ಭೇಟಿ ಮಾಡಿ ಬಂದಿದ್ದಾಯಿತು. ಅದಾದ ನಂತರ ಈಗ ತಂದೆಯ ಸರದೆ ಅಂದರೆ ರೇವಣ್ಣ ಅವರ ಸರದೆ ರೇವಣ್ಣ ಅವರು ಕೂಡ ಹೋಗಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿ ಬಂದಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಈ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿರುವಂಥ ವಿಚಾರ. ಅದಾದ ನಂತರ ಅವರ ಭೇಟಿಗೆ ತಂದೆ ತಾಯಿ ಹೋಗಿರಲಿಲ್ಲ. ಆ ವಿಚಾರವೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಯಾವಾಗ ಹೋಗ್ತಾರೆ ಭವಾನಿ ರೇವಣ್ಣ, ಯಾವಾಗ ಹೋಗ್ತಾರೆ ರೇವಣ್ಣ ಅಂತ ಹೇಳಿ ಒಂದು ಪ್ರಶ್ನೆ ಇದ್ದೇ ಇತ್ತು. ಅದಾದ ನಂತರ ಮೊನ್ನೆ ಭವಾನಿ ರೇವಣ್ಣ ಅವರು ಹೋಗಿ ಅವರನ್ನು ಭೇಟಿ ಮಾಡಿ ಕೆಲ ಹೊತ್ತು ಮಾತುಕತೆಯನ್ನು ನಡೆಸಿ ಬಂದಿದ್ರು. ಅದಾದ ನಂತರ ಇವತ್ತು ಸ್ವತಃ HD ರೇವಣ್ಣ ಅವರು ಹೋಗಿ ಬಂದಿದ್ದಾರೆ. ಭವಾನಿ ಆಯ್ತು ಈಗ HD ರೇವಣ್ಣ ಸರದಿ. ಭವಾನಿ ಆಯ್ತು ಈಗ HD ರೇವಣ್ಣ ಸರದಿ. ಪ್ರಜ್ವಲ್ ಭೇಟಿಗೆ ತಂದೆ ರೇವಣ್ಣ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ HD ರೇವಣ್ಣ ಭೇಟಿ ಕೊಟ್ಟಿದ್ದಾರೆ. ಅತ್ಯಾಚಾರ ಕೇಸ್ನಲ್ಲಿ ಜೈಲಿನಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಪರಪ್ಪನ ಅಗ್ರಹಾರ ಕ್ವಾರಂಟೈನ್ ಜೈಲಿನಲ್ಲಿ ಪ್ರಜ್ವಲ್ ಇದ್ದಾರೆ. ಸೋಮವಾರ ಪ್ರಜ್ವಲ್ ಭೇಟಿಗೆ ತಾಯಿ ಭವಾನಿ ರೇವಣ್ಣ ಅವರು ಆಗಮಿಸಿದ್ರು. ಪ್ರಜ್ವಲ್ ಬಂಧನದ ಬಳಿಕ ಮೊದಲ ಬಾರಿಗೆ ಇಬ್ಬರು ಭೇಟಿ ಕೊಟ್ಟಿದ್ದಾರೆ. ಪ್ರಜ್ವಲ್ ನೋಡ್ತಾ ಇದ್ದಂತೆ HD ರೇವಣ್ಣ ಕಣ್ಣೀರು ಹಾಕಿದ್ದಾರೆ. ನಮ್ ಟೈಮೇ ಸರಿ ಇಲ್ಲ ಅಂತ ಬೇಜಾರಾಗಿದ್ದಾರೆ ರೇವಣ್ಣ. ಈ ವೇಳೆ ಸೂರಜ್ ಬಗ್ಗೆ ಹೇಳಿದ್ದಾರೆ HD ರೇವಣ್ಣ ಅವರು. ಪ್ರಜ್ವಲ್ ರೇವಣ್ಣ ಅವರನ್ನ HD ರೇವಣ್ಣ ನೋಡ್ತಾ ಇದ್ದಂತೆ ಕಣ್ಣೀರು ಹಾಕ್ಬಿಟ್ಟಿದ್ದಾರೆ ಮೊದಲು. ಅದಾದ ನಂತರ ಮಗನೇ ನಮ್ಮ ಟೈಮ್ ಸರಿ ಇಲ್ಲ, ಸ್ವಲ್ಪ ದಿನ ವೇಟ್ ಮಾಡು, ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೀನಿ ಅಂತ ರೇವಣ್ಣ ಅವರು ಇಲ್ಲಿ ಪ್ರಜ್ವಲ್ ಅವರಿಗೆ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನಂದೇನೂ ತಪ್ಪಿಲ್ಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ರೇವಣ್ಣ ಅವ್ರ ಮುಂದೆ ಅಳಲನ್ನ ತೋಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಇಡೀ ರಾಜ್ಯವೇ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಹೇಳ್ತಾ ಇದೆ, ಆಗ್ರಹಿಸ್ತಾ ಇದೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ರೇವಣ್ಣ ಅವರ ಫ್ಯಾಮಿಲಿಯ ವಿರುದ್ಧವಾಗಿ. ಆದರೆ ತಮ್ಮ ಮಕ್ಕಳು ಏನೇ ತಪ್ಪು ಮಾಡಿದರೂ ಕೂಡ ತಪ್ಪು ಮಾಡೇ ಇಲ್ಲ ಅಂತ ಹೇಳಿ ಭವಾನಿ ರೇವಣ್ಣ ಅವರಾಗಿರ್ಬೋದು, HD ರೇವಣ್ಣ ಇಬ್ಬರು ಹೋಗಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿ ಬಂದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್.